ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಆಷಾಢ ಶುಕ್ರವಾರ, ಹಾಗಾಗಿ ಒಂಚೂರು ದಿನಕ್ಕಿಂತ ಒಂದು 15ರಿಂದ 20 ನಿಮಿಷ ಲಘು ಹೇಳೋದು ನೋಡ್ರಿ. ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋದು. ಹೋದ ಶುಕ್ರವಾರ ಏನಾಗಿತ್ತು, ನನಗೆ ರಾಯರ ಮಠಕ್ಕೆ ಹೋದಾಗ ಆಕಳದರಿಯಲ್ಲಿ ಆಕಳ ಸಗಣಿ ಇತ್ತು, ಅದನ್ನು ತೊಗೊಂಡು ಬಂದು ಎಲ್ಲ ಸಾರಿಸಿ ಚೆಂದಾಗಿ ಆಗಿತ್ತು. ಈ ಸಾರಿ ನಿನ್ನೆ ಮಳೆ ಬಂತು ಒಂಚೂರು, ಹಾಗಾಗಿ ಅದು ಲಕ್ಷ್ಯಕ್ಕೆ ಬರಲಿಲ್ಲ ನೋಡ್ರಿ. ನೋಡೋಣ ಮುಂದಿನ ಶುಕ್ರವಾರ ಏನರ ನೆನಪಾಯಿತು, ಆ ಸಮಯಕ್ಕಲ್ಲೇನಾದರೂ ಆಕಳ ಸಗಣಿ ಇತ್ತಂದ್ರೆ ತೊಗೊಂಡು ಬಂದು ಮತ್ತು ರಂಗೋಲಿ ಅದ್ರ ಮೇಲೇ ಹಾಕೋಣ. ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವೆಲ್ಲರೂ ರಂಗೋಲಿ ಪ್ರಿಯರು. ಅದರೊಳಗೂ ಶುಕ್ರವಾರ ಆಷಾಢ ಮತ್ತು ಶ್ರಾವಣ ಮಾಸದೊಳಗೆ ಶುಕ್ರವಾರ ಲಕ್ಷ್ಮೀ ವ್ರತ ಮಾಡೋದ್ರಿಂದ, ಲಕ್ಷ್ಮೀನಾರಾಯಣರ ಪೂಜೆ ಮಾಡೋದ್ರಿಂದ ಬಹಳಷ್ಟು ಫಲ ಸಿಗ್ತದೆ. ಮತ್ತು ರಂಗೋಲಿಗೂ ಅಷ್ಟ ಮಹತ್ವದ. ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ಮುಂದೆ ರಂಗೋಲಿ ಇರಲಿ ಅಂತ ಹೇಳ್ತಾ, ಈಗ ಒಂಚೂರು ಡಿಸ್ಕಷನ್ನು. ನಾಳೆಯಿಂದ ಚಾತುರ್ಮಾಸ ಆರಂಭ. ನಾಳೆ ದೇವಶಯನಿ ಏಕಾದಶಿ. ನಾಳೆ ಏಕಾದಶಿ ಚಾತುರ್ಮಾಸದೊಳಗೆ, ಅದರೊಳಗೂ ಆಷಾಢ ಮಾಸದೊಳಗೆ ಏಕಾದಶಿಗೆ ಬಹಳಷ್ಟು ಮಹತ್ವದ. ಏಕಾದಶಿ ಫಲ ಪೂರ್ಣವಾಗಿ ಬರಬೇಕು ಅಂತಂದ್ರೆ ದಶಮಿ ತಿಥಿ ಒಂದೇ ಹೊತ್ತು ಊಟ, ಏಕಾದಶಿ ವ್ರತ ಆಚರಣೆ ಮತ್ತು ದ್ವಾದಶಿ ಒಂದೇ ಹೊತ್ತು ಊಟ. ಇದು ಅಂದ್ರೆ ಕಂಪ್ಲೀಟ್ ನಾವು ಏಕಾದಶಿ ಮಾಡಿದ ಪೂರ್ಣ ಫಲ ಬರ್ತದೆ ನೋಡ್ರಿ. ನಾಳೆ ದೇವಶಯನಿ ಏಕಾದಶಿ ಆರಂಭ ಆಗ್ತದೆ. ಆ ದಿವಸ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳ್ತಾರ ಅಂಥೇಳಿ ಎಲ್ರಿಗೂ ಗುರ್ತದ. ಮತ್ತು ಚಾತುರ್ಮಾಸದ ಲಾಸ್ಟ್ ಯಾವಾಗ, ಕಾರ್ತಿಕ ಶುಕ್ಲ ಪೂರ್ಣಿಮೆಯಂದು ಚಾತುರ್ಮಾಸ ಮುಕ್ತಾಯ ಆಗ್ತದೆ. ಈ 4 ತಿಂಗಳ ಕಾಲ ಅತ್ಯಂತ ಪವಿತ್ರ ಕಾಲ ಅಂಥೇಳಿ ಹೇಳ್ತೀವಿ. ಮತ್ತು ಈ 4 ತಿಂಗಳುಗಳನ್ನು ನಾವು ಭಕ್ತಿಯಿಂದ ಆಚರಿಸುವವರಿಗೆ ಆರೋಗ್ಯ, ಐಶ್ವರ್ಯ, ಕುಟುಂಬದ ಸುಖ, ಮನಃಶಾಂತಿ ಹಾಗೂ ದೈವಿಕ ಕೃಪೆ ದೊರೀತದೆ. ಅದರ ಸಲುವಾಗಿ 4 ತಿಂಗಳು ಎಲ್ಲರೂ ಯಾವ ಸೇವಾ ಹಿಡೀರಿ, ರಂಗೋಲಿ ಸೇವಾ. ಮತ್ತು ಹೊಸದಾಗಿ ಲಗ್ನ ಆದವ್ರಂತೂ 5 ವರ್ಷ ರಂಗೋಲಿ ಹಾಕಲಿಕ್ಕೆ ಬೇಕು. ಮತ್ತು ಕಂಟಿನ್ಯೂ ಮಾಡಿದರೂ ನಡೀತದೆ. 5 ವರ್ಷ ಹಾಕಬೇಕಂತ ಏನಿಲ್ಲ, ಕಂಟಿನ್ಯೂ. ನಾನಂತೂ ಯಾವಾಗಲೂ ಹಾಕೋತೇ ಬಂದೀನಿ. ಹಾಗಾಗಿ ಚಾತುರ್ಮಾಸದ್ದು 4 ತಿಂಗಳ ಕಾಲ ಹಾಕೋದು. ನಡು ಮಧ್ಯದಲ್ಲಿ ಒಂದು 5 ದಿವಸ ಗ್ಯಾಪ್ ಆಗ್ತದೆ, ನಡೀತದೆ. ಮತ್ತು ಅದ್ರದ್ದು ಕಥೆನೂ ನಾ ಹಿಂದಿನ ಒಂದು ವಿಡಿಯೋದೊಳಗೆ ಹಾಕೀನಿ. ಇವತ್ತೇನದ ಆಷಾಢ ಶುಕ್ರವಾರದ್ದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ರೀ. ಅದಕ್ಕೆ ಈ ಚಾತುರ್ಮಾಸದ ಪ್ರತಿಯೊಂದು ದಿನವನ್ನು ಭಗವಂತನ ಸ್ಮರಣೆ, ಪೂಜೆ, ಜಪ, ದಾನ ಹಾಗೂ ಸತ್ಕರ್ಮಗಳಿಗೆ ಮೀಸಲಿಟ್ಟು ಜೀವನವನ್ನು ಪವಿತ್ರವಾಗಿಸಿಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗೋಣ. ನೋಡ್ರಿ, ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ. ಅದ್ರ ಜೊತೆಗೆ ಮುಂಜಾನೆ ಮಾತು ಬರ್ಲಿಕ್ಕತ್ತೇ ಇಲ್ಲ ಅಂತ ಹೇಳ್ತೀರಿ. ಅದಕ್ಕೆ ಮುಂಜಾನೆ ಮಾತು ಹೇಳಬೇಕಾದ್ರೆ ನಾವು ಮೊದಲೇಕ ಒಂದು ಡಿಸ್ಕಷನ್ ಮಾಡಿದ್ವಿ, ಆಕಳ ಸಗಣಿ ಅಂಥೇಳಿ. ಅದ್ರ ಬಗ್ಗೆನೇ ಮಾತಾಡ್ಬಿಡೋಣ ಇವತ್ತು. ನೋಡ್ರಿ, ಆಕಳ ಸಗಣಿಯಲ್ಲಿ ಸ್ಥಿತನಾದ ವಿಘ್ನನಾಶಕ ಶನಿದೇವನಿಗೆ ಎಲ್ಲರೂ ಹೆದರ್ತಾರೆ. ಆದರೆ ಗಣಪತಿ ಮಾತ್ರ ಹೇಗಾದರೂ ಆಟವಾಡಿಸುತ್ತಾನೆ. ಒಮ್ಮೆ ಶನಿಯಿಂದ ತಪ್ಪಿಸಿಕೊಳ್ಳಲು ಗಣೇಶನು ಗರಿಕೆಯಾಗಿದ್ದ. ಹಸು ಗರಿಕೆಯನ್ನು ತಿಂದು ಬಿಟ್ಟಿತು. ನಂತರ ಸಗಣಿಯಾಗಿ ಹೊರಬಂದ ಗಣೇಶನನ್ನು ಶನಿದೇವರು ಸ್ಪರ್ಶಿಸಲು ಸಹ ಇಚ್ಛಿಸಲಿಲ್ಲ. ಸಗಣಿ ಕಂಡ ಶನಿ ಹಿಂದಾಗಿ ಬಿಟ್ಟಿದ್ರು. ಆದ್ದರಿಂದ ಸಗಣಿಗೆ 21 ಗರಿಕೆ ಸಿಕ್ಕಿಸಿ ಪೂಜೆ ಮಾಡಿದರೆ ಶನಿದೋಷವು ನಿವಾರಣೆ ಆಗ್ತದ ಅಂತ. ಶನಿದೇವರಿಗೆ ಸಗಣಿಯು ಅಸಹ್ಯವಲ್ಲ, ಆದರೆ ಅದು ಪವಿತ್ರತೆ, ಶುದ್ಧತೆಯ ಸಂಕೇತ. ಶನಿದೇವರು ತಮ್ಮ ಶಿಸ್ತಿನ ಕಾರಣದಿಂದ ಅದನ್ನು ಮುಟ್ಟಲಿಲ್ಲ. ಹಿರಿಯರು ಪುರಾಣಗಳಿಂದ ಈ ಪವಿತ್ರ ಸತ್ಯವನ್ನೆಲ್ಲ ಬಿಂಬಿಸಿದ್ದರು. ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಗೋವು ಪೂಜ್ಯನೀಯ. ಗೋವು ಮಾತೃರೂಪ, ಸಗಣಿ ಆಶೀರ್ವಾದದ ಅವಶೇಷ, ಗೋಮಯ ಶುದ್ಧಿಯ ಶಕ್ತಿಯ ಸಂಕೇತ. ಪವಿತ್ರತೆಯೊಳಗೆ ಅಡಗಿದ ಭಗವಂತನಿಗೆ ದುಷ್ಟಶಕ್ತಿ ಸಮೀಪಿಸೋದಿಲ್ಲ. ಅದರ ಸಲುವಾಗಿ ನೋಡ್ರಿ, ನಾವು ಮುಂಜಾನೆ ಮಾತಾಡಿದ್ವಿ ರಂಗೋಲಿ ಹಾಕೋತ, ಹಾಗೆ ಅದರ ಬಗ್ಗೆನೇ ಒಂಚೂರು ಡಿಸ್ಕಷನ್ನು ಮಾಡಿದ್ವಲ್ರಿ. ನೋಡ್ರಿ, ಇವತ್ತಿನ ಮುಂಜಾನೆಯ ರಂಗೋಲಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಹಂಗೆ ಇವತ್ತಿನ ಲಕ್ಷ್ಮೀ ಪೂಜೆ ನೋಡ್ಕೋತ ಒಂದು ಲಕ್ಷ್ಮಿಯ ಹಾಡು ಕೇಳೋಣಂತ. ಯಾಕಂದ್ರೆ ಪೂಜಾ ನೋಡ್ಬೇಕಾದ್ರೇ ಏನೋ ಒಂದು ಮನಸ್ಸಿಗೆ ಆನಂದ ಆಗ್ತಿರ್ತದೆ. ಲಕ್ಷ್ಮೀದೇವಿ, ಲಕ್ಷ್ಮೀನಾರಾಯಣರ ಪೂಜೆ ಅಂತಂದ್ರೆ
ಅದರ ಒಳಗೂ ಲಕ್ಷ್ಮೀದೇವಿಯ ಒಂದು ಸ್ತೋತ್ರ ಅನ್ರಿ, ಒಂದು ಹಾಡನ್ರಿ ಕಿವಿಗೆ ಬಿತ್ತು ಅಂದ್ರೆ ಎಷ್ಟು ಖುಷಿ ಅನಿಸ್ತದ, ಹೌದಿಲ್ರಿ? ವರವ ಕೊಡ ತಾಯಿ ವರವ ಕೊಡ, ವರವ ಕೊಡ ತಾಯಿ ವರವ ಕೊಡ, ಶರದಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ, ಸೆರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ, ಅರಿಶಿಣ ಕುಂಕುಮ ಬಳಿಯು ಕರಿಮಣಿ ಬೆಳಗಾಧರಿಳುವಂಥ ವರವ ಕೊಡ ತಾಯಿ ವರವ ಕೊಡ, ಬೆಳಗಾದ್ರಿ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ಕುಡಿ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ, ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ, ಅಚ್ಚ ಮಲ್ಲಿಗೆ ಹರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ, ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮ್ಯಾಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ, ದುಂಡು ಮಲ್ಲಿಗೆ ಅರಳಿದ ಶಾವಂತಿಗೆ ದಂಡಿಯೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ, ಹೆಣ್ಣು ಮಕ್ಕಳ ನಡೆದು ಹೊನ್ನು ಸೆರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ, ಅನ್ನದಾನ ಕನ್ಯಾದಾನ ಗೋದಾನ ಗೃಹದಾನ ಮಾಡಾನ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ, ಗಂಡಸ್ ಮಕ್ಕಳನ್ನ ಹಡೆದು ಕುಲವನ್ನುದ್ಧರಿಸುವ ಬಿಂದುಳಿ ಇಡುವಂಥ ಮಗನ ಕೊಡ ತಾಯಿ ಮಗನ ಕೊಡ, ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇಡುವಂಥ ವರವ ಕೊಡ ತಾಯಿ ಮಾಳಿಗೆ ಮನೆಯೋಳು ಜೋಡು ತಟ್ಟಿಲ ಕಟ್ಟಿ ಜೋಗುಳ ಹಾಡುವಂಥ ವರವ ಕೊಡ ತಾಯಿ ವರವ ಕೊಡ, ಬಾಗಿಲಿಗೆ ತೋರಣ ಮದ್ವಿ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂಥ ವರವ ಕೊಡ ತಾಯಿ ವರವ ಕೊಡ, ಲೋಕನಾಯಕಿ ನಿನ್ನ ರಾಕೋಟಿ ಚೌರಿ ಮ್ಯಾಲೆ ಸೂಸು ಕೆಳದಿಗೆ ಘಮ ಘಮಿಸತಾವ, ರಂಗನಾಯಕಿ ನಿನ್ನ ಸೋಲು ಮುಡಿ ಮ್ಯಾಲಿನ ಪ್ರಸನ್ನ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ, ವರವ ಕೊಡ ತಾಯಿ ವರವ ಕೊಡ, ವರವ ಕೊಡ ತಾಯಿ ವರವ ಕೊಡ, ಶರದ್ರಿಯೋಳ ಕನ್ಯೆ ನೀ ಕೇಳೆ ಸಂಪನ್ನೆ, ಸೆರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ, ವರವ ಕೊಡ ತಾಯಿ ವರವ ಕೊಡ, ವರವ ಕೊಡ ತಾಯಿ ವರವ ಕೊಡ. ನೋಡಿದ್ರಲ್ಲ, ಲಕ್ಷ್ಮೀನಾರಾಯಣರಿಗೆ ಇಷ್ಟವಾದ ಪ್ರಸಾದ ಚರೋಟಿ ರವದಿಂದ ಮಾಡೇನ್ರಿ. ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತದ, ಅಷ್ಟು ಹಾಕಿ ಜೋನಿ ಬೆಲ್ಲ ಹಾಕಿ ಯಾಲಕ್ಕಿ ಮನುಕ ಗೋಡಂಬಿ ಒಂದು ಲಕ್ಷ್ಮೀನಾರಾಯಣರ ಪ್ರಸಾದ ಮಾಡಿದ್ರೆ ಹಂಗೆ ಯಾಲಕ್ಕಿ ಜೊತೆ ಲವಂಗನೂ ಹಾಕ್ಬೇಕು ನೋಡ್ರಿ, ಒಂದು 5 ನೋಡ್ರಿ. ಈಗ ನೋಡ್ಲಿಕ್ಕತ್ತದ ಸಾರಿ ಇಷ್ಟು ಸೂಪರಾಗಿ ಹೇಳ್ತೀನಿ ನಿಮ್ಮ ಮುಂದೆ. ನಾರಾಯಣಪೇಟ್ ಡ್ರೇಪ್ಸ್ ರಾಣಿ ಚೆಕ್ಸ್ ಮರ್ಸರೈಸ್ಡ್ ಕಾಟನ್ ಸಾರೀಸ್ ವಾಟ್ಸಪ್ ನಂಬರ್ ಮತ್ತು ರೇಟು ಸ್ಕ್ರೀನ್ ಮೇಲೆ ಅದ. ನಿಮಗೆ ಇಷ್ಟ ಆದು ಅಂದ್ರೆ ಕಲರ್ಸ್ ಮಾತ್ರ ಇಷ್ಟ ಅವರಿ. ನಿಮಗೇನರ ಸಾರಿ ಇಷ್ಟ ಆದು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಮುಂದೆ ಏನು ಮಾಡ್ಬೇಕನ್ನೋದನ್ನು ನಾವು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ತೀವಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.